ಕುಡ್ಚಿ ಪಟ್ಟಣದಲ್ಲಿ ಕಾರ್ಮಿಕರಿಗೆ ಆರೋಗ್ಯ ತಪಾಸಣೆ ಶಿಬಿರ ಸಂಪನ್ನ. ರಾಯಬಾಗ್ ತಾಲೂಕಿನ ಕುಡ್ಚಿ ಪಟ್ಟಣದ ಹಳೆ ಪುರಸಭೆ ಕಾರ್ಯಾಲಯದಲ್ಲಿ ಕಾರ್ಮಿಕ ಇಲಾಖೆಯಡಿ ಕಾರ್ಮಿಕರಿಗೆ ಆರೋಗ್ಯ ತಪಾಸಣೆ ಶಿಬಿರವನ್ನು ಪುರಸಭೆ ಮಾಜಿ ಉಪಾಧ್ಯಕ್ಷ ಹಾಲಿ ಸದಸ್ಯ ಹಮೀದಿನ್ ರೋಹಿಲಿ ರಿಬನ್ ಕತ್ತರಿಸುವ ಮೂಲಕ ಚಾಲನೆ ನೀಡಿದರು. ಕಾರ್ಮಿಕ ಇಲಾಖೆ ಅಡಿಯಲ್ಲಿ ಎನ್ಜಿಒ ಅವರಿಂದ ಹಮ್ಮಿಕೊಂಡಿದ್ದ ಶಿಬಿರದಲ್ಲಿ ಕಾರ್ಮಿಕರಿಗೆ ಬಿಪಿ, ಶುಗರ್, ಹಾರ್ಟ್, ಸ್ಥೂಲಕಾಯ, ಕಣ್ಣು ಸೇರಿದಂತೆ ಸುಮಾರು 19 ಕಾಯಿಲೆಗಳನ್ನು ಪರೀಕ್ಷೆಗೆ ಒಳಪಡಿಸಿ ವರದಿ ಬಂದ ನಂತರ ಆಯಾ ಕಾಯಿಲೆಗೆ ತಕ್ಕಂತೆ ರಿಯಾಯಿತಿ ದರದಲ್ಲಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಈ ವೇಳೆ ಹಮೀದಿನ್ ರೋಹಿಲೆ ಮಾತನಾಡಿ, ನಾವು ನಮ್ಮ ಆರೋಗ್ಯದ ಬಗ್ಗೆ ಚಿಂತಿಸುವ ಬದಲು ಪ್ರತಿ 3 ತಿಂಗಳಿಗೊಮ್ಮೆ ಆರೋಗ್ಯ ತಪಾಸಣೆಗೆ ಒಳಪಟ್ಟು ರೋಗವನ್ನು ಪ್ರಾಥಮಿಕ ಹಂತದಲ್ಲೇ ಗುರುತಿಸಿ ಚಿಕಿತ್ಸೆ ಪಡೆದಲ್ಲಿ ಕಾಯಿಲೆಗಳಿಂದ ತಪ್ಪಿಸಿಕೊಳ್ಳಬಹುದಾಗಿದೆ. ಜೊತೆಗೆ ಪ್ರಾಣಾಪಾಯದಿಂದ ಬದುಕುಳಿಯಬಹುದಾಗಿದೆ. ಕುಡ್ಚಿ ಪಟ್ಟಣದಲ್ಲಿ ಕಾರ್ಮಿಕರು ಹೆಚ್ಚಾಗಿ ಅಶಿಕ್ಷಿತರಿದ್ದು ಯಾವುದೇ ಭಯಮುಕ್ತವಾಗಿ ತಪಾಸಣೆಗೆ ಒಳಪಡಿಸುವಂತೆ ಅಭಯ ನೀಡಿದರು. ಕುಡ್ಚಿ ಪಟ್ಟಣದಲ್ಲಿ ಕಾರ್ಮಿಕ ಇಲಾಖೆ ಲೇಬರ್ ಇಲಾಖೆಯಿಂದ ಒಂದು ಹೆಲ್ತ್ ಕ್ಯಾಂಪ್ ಅನ್ನು ಕುಡ್ಚಿ ಪಟ್ಟಣದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಇವತ್ತು ರಾಮಯ್ಯ ಹಾಸ್ಪಿಟಲಿಂದ ಒಂದು NGO ಮುಖಾಂತರ ಇಲ್ಲಿ ಡಾಕ್ಟರ್ಸ್ ಮತ್ತು ಎಲ್ಲ ಸಿಬ್ಬಂದಿಗಳು ಬಂದಿದ್ದಾರೆ. ಇವತ್ತು ನಮ್ಮ ಕುಡ್ಚಿ ಎಷ್ಟು ಕಾರ್ಮಿಕರಿದ್ದಾರೆ, ಲೇಬರ್ ಎಷ್ಟಿದ್ದಾರೆ, ಕನಿಷ್ಠ ಒಂದು 3,000ದಿಂದ 4,000 ಮಟ್ಟ ಲೇಬರ್ಸ್ ಇದ್ದಾರೆ. ಈಗ ಬರೋ ಕಾರಣ ಏನಂದರೆ, ಇವತ್ತು ನಮ್ಮ ಲೇಬರ್ಸ್ಗೆ ಇಲ್ಲಿ ನಾರ್ಮಲ್ ಡಯಾಬಿಟಿಕ್ ಚೆಕ್ಕು, ಯೂರಿನ್ ಚೆಕ್ಕು, ಯೂರಿನ್ ಇನ್ಫೆಕ್ಷನ್ ಇನ್ಫೆಕ್ಷನ್ ಇತ್ತಂದರೆ, ಆಮೇಲೆ ಬೇರೆ ಬೇರೆ ಏನೋ ಕಾಯಿಲೆಗಳು BP ಚೆಕ್ ಮಾಡ್ತಾರೆ. ಇದ್ರ ಎಲ್ಲ ಚೆಕ್ ಮಾಡಿ ಬರುವ ದಿನ ಒಂದು 8 ದಿನ ಬಿಟ್ಟು ರಿಪೋರ್ಟ್ಸ್ ಕೊಡ್ತಾರೆ. ರಿಪೋರ್ಟ್ ಬಂದಮೇಲೆ ಈ ನಮ್ಮ ಲೇಬರ್ಸ್ಗೆ ಏನಾದರೂ ಮೇಜರ್ ಅಂತ ಇತ್ತಂದರೆ ಬೇರೆ ನಾವು ಹಾಸ್ಪಿಟಲ್ಗೆ ಗೌರ್ಮೆಂಟ್ ಮುಖಾಂತರ DHO ಅವರ ಸಿಗ್ನೇಚರ್ ತೊಗೊಂಡ್ರು ಅಲ್ಲಿ ಅವ್ರದ್ದು ಟ್ರೀಟ್ಮೆಂಟ್ ಕೂಡ ಮಾಡಲಾಗುತ್ತೆ. ಇದು ನಮ್ಮ ಲೇಬರ್ ಕಾರ್ಡ್ ಏನು ಮಾಡಿದ್ದಾರೆ, ಇದರಿಂದ ತುಂಬ ಅನುಕೂಲಗಳಿವೆ. ಎಲ್ಲ ನಮ್ಮ लेबर्स, मैं आज सभी हमारे लेबर से रिक्वेस्ट करता हूँ कि जो भी आज आप लोग आए हैं, यहाँ डरने की ज़रूरत नहीं है. ये जो है आपके लिए है, क्योंकि वो लोग इतनी दूर से बेंगलोर से आए हैं. इसलिए आए हैं कि हम डरने का नहीं है कि मुझे अगर शुगर निकल जाएगी, BP आ जाएगी. अगर है हमारे शरीर में तो दिखाएगी तो हम इसका इलाज कर लेंगे. अगर नहीं इलाज करेंगे, थोड़े दिन के बाद दिखाएगी तो कुछ मेजर इफेक्ट हो जाएगा. इसलिए डरिए मत. जो भी है आपका नॉर्मल ब्लड लेंगे या यूरिन लेंगे, जो भी है उसका चेकिंग करके सही से आपका अगर कुछ अच्छा है तो अल्हम्दुलिल्लाह, भगवान का अल्लाह का शुक्र है, अच्छा है. तो किसी को प्रॉब्लम है तो उसका आने वाले दिनों में आप ट्रीटमेंट जल्द से जल्द कर सकते हैं. और बहुत सारी सहूलतें, अभी मैं उनसे डॉक्टर से बात किया, बहुत सारी सहूलतें हैं जो लेबर कार्ड पर मिलती हैं. अब सबसे रिक्वेस्ट करता हूँ, आप सब लोग भी इसके बारे में डिटेल जानकर, अगर अल्लाह करे, भगवान ना करे, आगे दिनों में आपको ज़रूरत पड़ती है तो इसका यूज़ कर ले, आपके लेबर कार्ड का यूज़ कर ले. और जितने भी भाई जो हमारे काम करते हैं, जिनका लेबर कार्ड नहीं है, अब हम सब मिलकर कोशिश करेंगे कि आने वाले दिनों में उनका भी लेबर कार्ड बनाए. ಬೆಂಗಳೂರಿನ ರಾಮಯ್ಯ ಹೆಲ್ತ್ ಇನ್ಸ್ಟಿಟ್ಯೂಟ್ NGO ವೈದ್ಯರಾದ ಡಾಕ್ಟರ್ ಮಂಜುನಾಥ್ ಶಿಬಿರದಲ್ಲಿ ಆಯೋಜಿಸಿರುವ ಚಟುವಟಿಕೆಗಳ ಕುರಿತು ಮಾಹಿತಿ ನೀಡಿದರು. ಇವತ್ತಿಲ್ಲಿ ಕ್ಯಾಂಪ್ ನಡೆಸುವ ಉದ್ದೇಶ ಏನಂದ್ರೆ, ಎಲ್ಲರಿಗೆ ಅವರದ್ದು ಬೇಸಿಕ್ ಹೆಲ್ತ್ ಚೆಕಪ್ಸ್ ಎಲ್ಲಾನು ಪ್ರೊವೈಡ್ ಮಾಡತ್ತೀವಿ. ಇವತ್ತು 19 ತರ ಎಲ್ಲ ಹೆಲ್ತ್ ಚೆಕಪ್ಸ್ ಇರ್ತೈತಿ. ನಿಮ್ದು BP ಆಗಿರ್ಬೋದು, ಶುಗರ್, ಕೊಲೆಸ್ಟ್ರಾಲ್ ಲೆವೆಲ್, ಅದೇ ರೀತಿ ನಿಮ್ದು ಕಣ್ಣು, ಕಿವಿ ಎಲ್ಲ ತಪಾಸಣೆ ಕೂಡ ಮಾಡಲಾಗುತ್ತೆ. ಅದೇ ರೀತಿ ನಿಮ್ದು CBC ಅಥವಾ ನಿಮ್ಗೆ ಡೆಂಗು, ಮಲೇರಿಯಾ ಏನಾದರೂ ಚೆಕಪ್ಸ್ಗಳಿದೆ ಅಂತ ಏನಂದ್ರೆ ಲೇಬರ್ಸ್ ಮತ್ತೆ ಅವರ ಕುಟುಂಬ ಆಸ್ಪತ್ರೆಗಳಿಗೆ ಎಲ್ಲರಿಗೂ ಕೂಡ ಇದೊಂದು ಸೌಲಭ್ಯ ದೊರೆಯಬೇಕು ಅನ್ನೋ ಉದ್ದೇಶದಿಂದ ಕುಟುಂಬ ಕಾರ್ಮಿಕರೇನೈತಿ ಅವರಿಗೆ ಅವ್ರ ಲೇಬರ್ ಕಾರ್ಡ್ ಮತ್ತೆ ತಗೊಂಡ್ಬಂದ್ರ ಅವ್ರದ್ದೆಲ್ಲರಿಗೂ ಫ್ರೀ ಪ್ರೊವೈಡ್ ಮಾಡತ್ತೀವಿ. ಇದನ್ನ ನಾವು ಇಲ್ಲಿ ಬೆಂಗಳೂರಿಂದ ನಾವು ಇದನ್ನ ಬಂದು ಹಮ್ಮಿಕೊಂಡಿರೋದು. ಆದಷ್ಟು ಎಲ್ಲರೂ ಹೆಚ್ಚಿನ ಜನರು ಬಂದು ಇದರ ಸದುಪಯೋಗ ಪಡಿಸ್ಕೋಬೇಕಂತ. ಸರ್, ಅವ್ರಿಗೆ ಈಗ ಚೆಕಪ್ ಮಾಡ್ತಾ ಇದ್ದೀರಿ, ರಿಪೋರ್ಟ್ ಯಾವಾಗ ಕೊಡ್ತೀರಿ ಅವ್ರಿಗೆ? ನಿಮಗೆ ಇದನ್ನ 10 ದಿನದಲ್ಲಿ ರಿಪೋರ್ಟ್ಸ್ ಬರುತ್ತೆ. ಮುಂದಿನ ಟ್ರೀಟ್ಮೆಂಟ್ ರೀ, ಏನಾದ್ರು ಡಿಫೆಕ್ಟ್ ಇತ್ತು ಅಂದ್ರೆ ಮುಂದಿನ ಟ್ರೀಟ್ಮೆಂಟ್ ಯಾವಾಗ? ಅದ್ರದ್ದು ನಿಮ್ದು ಏನಾದ್ರು ಟ್ರೀಟ್ಮೆಂಟ್ಸ್ ಅದರಲ್ಲಿ ನಿಮ್ಗೆ ಏನಾದ್ರು ಲೋಪದೋಷಗಳು ಕಂಡು ಬಂದ್ರೆ ಅದ್ರದ್ದು ನಾವು ಏನೈತೆ ಅಂತ ನಿಮ್ಗೆಲ್ಲ ಎಕ್ಸ್ಪ್ಲೇನ್ ಮಾಡಿ ಮುಂದಿನ ಒಂದು ಏನು ಚಿಕಿತ್ಸೆಗೆ ಐತಿ ಅದನ್ನ ನಾವು ಸಹಾಯ ಮಾಡಲು ಹೆಲ್ಪ್ ಮಾಡ್ತೀವಿ. ನಿಮ್ಗೆ ಸಿವಿಲ್ ಹಾಸ್ಪಿಟಲ್ಸ್ಗಾದ್ರೆ ಸಿವಿಲ್ ಹಾಸ್ಪಿಟಲ್ಗೆ ರೆಫರ್ ಮಾಡಿಸಿ, ಇಲ್ಲ ಮತ್ತೇನೈತಿ ಅದಕ್ಕಿಂತ ಹೆಚ್ಚಿಂದ ಏನಾದ್ರು ಇದ್ರೆ ನಿಮ್ಗೆ ಮುಂದೆ ನಾವು ಎಲ್ಲಿ ಹೋಗ್ಬೇಕು ಏನು ಅಂತ ಹೇಳಿ. ಯಾಕಂದ್ರೆ ಇದು ಕಟ್ಟಡ ಕಾರ್ಮಿಕರಿಗೆ ಈಸಿ ಆಗ್ಲಿ. ಫಸ್ಟ್ ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತಾರಲ್ಲ, ಹಂಗ ರೋಗವನ್ನ ಪತ್ತೆ ಹಚ್ಚುವುದು ಬಹಳ ಇಂಪಾರ್ಟೆಂಟ್ ಆಗಿರ್ತೈತಿ. ಅದ್ರ ಸಲುವಾಗಿ ನಾವು ಇದು ಬೇಸಿಕ್ ಆಗಿ ಎಲ್ಲವನ್ನ ಅವರ ಮನೆ ಬಾಗಿಲಿಗೆ ಬಂದು ಮಾಡಿಕೊಡುವಂತ ಕೆಲಸ ಮಾಡ್ತಿದ್ದೀವಿ.
ಅದರಿಂದ ನೀವು ಇದರದೆಲ್ಲ ಸದುಪಯೋಗ ಪಡಿಸ್ಕೊಬೇಕು. ಸರ್ ಇಲ್ಲಿ ಎಷ್ಟು ಜನ ಲೇಬರ್ ಅದಾರೆ ಕುರ್ಚಿಯಲ್ಲಿ? ಕುರ್ಚಿಯಲ್ಲಿ ಅರೌಂಡ್ 2000 ಲೇಬರ್ಸ್ ಇದ್ದಾರೆ. ಆದಷ್ಟು ನಾವು ನಿನ್ನೆನು ಹೇಳಿದ್ದು ಸರ್ ಮಾತಾಡಿದ್ವಿ, ಆದಷ್ಟು ಮತ್ತೆ ಇಲ್ಲಿ ಪೇಷಂಟ್ಸ್ ಇದ್ರೆ ನಾವು ಬಂದು ಮಾಡಿಕೊಡ್ತೇವೆ. ಯಾಕಂದ್ರೆ ಅವರಿಗೆ ರೀಚ್ ಆಗುತ್ತಾನ ಇದನ್ನ ಕೆಲಸ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವಿಲ್ಲಿ ಮಾತಾಡಿಕೊಂಡು ಮತ್ತೆ ಇತರ ಇನ್ಯಾವ್ದಾದ್ರು ಲೇಬರ್ಸ್ ಉಳ್ಕೊಂಡ್ರೆ, ಯಾವ್ದಾದ್ರು ಗ್ರಾಮ ಪಂಚಾಯತಿ ಕಡೆಯಿಂದ ಉಳ್ಕೊಂಡ್ರೆ ಅವ್ರು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ನಾವು ಅಲ್ಲಿ ಅವರಿಗೆ ಬಂದು ಕ್ಯಾಂಪ್ ಮಾಡಿ ವ್ಯವಸ್ಥೆ ಮಾಡಿಕೊಡುವಂತಹದ್ದು ನಾವು ಮಾಡ್ತೀವಿ. ತಮ್ಮ ಹೆಸರು? ಅಭಿಷೇಕ್ ಪಾಟೀಲ್ ಅಂತ ಹೇಳಿ, ಡಾಕ್ಟರ್ ಅಭಿಷೇಕ್ ಪಾಟೀಲ್. ಈ ಸಂದರ್ಭದಲ್ಲಿ ಹಮೀದಿನ್ ರೋಹಿಲೆ, ಅಮೀನ್ ವಾಟಿ, ಸಾದಿಕ್ ರೋಹಿಲೆ, ಅಬ್ದುಲ್ ಖಾದರ್ ರೋಹಿಲೆ, ಬಾಬಾಜಾನ್ ಕಾಳೆಮುಂಡಾಸೈ, ಡಾಕ್ಟರ್ ಶಿವಕುಮಾರ್ ಅಂಗಡಿ, ಕಾರ್ಮಿಕ ಇಲಾಖೆಯ ರಾಯಬಾಗ್ ತಾಲೂಕಾ ಅಧ್ಯಕ್ಷ ಅಬೂಕರ್ ವಾಟಿ, ನಿಯಾಜ್ ಜಾಂಗೀರ್, ರಯೀಸ್ ಸುಂದರ್ವಾಲೆ, ಇಸ್ಮಾಯಿಲ್ ಮಗ್ದುಮ್, ರಾಜು ವಡ್ಡರ್, ಡಾಕ್ಟರ್ ಅನುರಾಧ ಸಂಗೈನವರ್, ರಂಜಿತಾ ಭಜಂತ್ರಿ, ಪ್ರಸಾದ್ ಪಾಟೀಲ್, ಅಭಿಷೇಕ್ ಪಾಟೀಲ್, ಗೌಸುಲಾ ಜಮ್ನವಾಜ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನಾವು ಯಾಕೆ ಹೋಗಿ ಬ್ಲಡ್ ಕೊಡಬೇಕು? ಹಣ್ಣಿಗೆ ಕುಂದೇರಿಯ ಜಾಬು ಶಾಪ್ ಇನ್ಫೆಕ್ಷನ್. ಪಂಚ್ ನ್ಯೂಸ್ಗಾಗಿ ಕುಡ್ಚಿಯಿಂದ ಸಂಜೀವ್ ಬ್ಯಾಕುಡೆ.